ಸೌತ್ ಆಫ್ರಿಕಾದ ವಿರುದ್ಧ ನಡೆದಂತ ಮೊದಲ ಟಿ20 ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾದ ಎದುರು 101 ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಡಿತು. ಅದರ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾದ ಎದುರು 51 ರನ್ಗಳ ಅಂತರದ ಒಂದು ಹೀನಾಯವಾದಂತಹ ಸೋಲನ್ನ ಕಂಡಿದೆ. ಎರಡನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂದು ಹೀನಾಯವಾದಂತಹ ಸೋಲನ್ನ ಕಂಡ ಬಳಿಕ ರೋಹಿತ್ ಶರ್ಮಾ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಹಾಗಾದ್ರೆ ರೋಹಿತ್ ಶರ್ಮಾ ರೊಚ್ಚಿಗೆದ್ದು ಹೇಳಿದ್ದೇನು, ಹಾಗಾದ್ರೆ ತಂಡದ ಪ್ಲೇ ಗೆಲುವಲ್ಲಿ ಯಾವೆಲ್ಲ ಬದಲಾವಣೆ ಆಗಬೇಕಂತ ಬಯಸಿದ್ದಾರೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಸೌತ್ ಆಫ್ರಿಕಾದ ಎದುರು ನಡೆಯುತ್ತಿರುವ ಟಿ20 ಸರಣಿಯನ್ನ ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಎರಡನೇ ಟಿ20 ಪಂದ್ಯದಲ್ಲಿ ಸೌತ್ ಆಫ್ರಿಕಾದ ಎದುರು ಭಾರತ ಸೋಲನ್ನ ಕಂಡ ಬಳಿಕ ಇದೀಗ ಭಾರತದ ಪ್ರದರ್ಶನದ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗುತ್ತಿವೆ. ಅದರಲ್ಲೂ ಎರಡನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಯಾವುದೇ ವಿಭಾಗದಲ್ಲಿ ಒಂದು ಉತ್ತಮವಾದ ಪ್ರದರ್ಶನವನ್ನೇ ತೋರಲಿಲ್ಲ. ಮೊದಲ ಟಿ20 ಪಂದ್ಯದಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಿದಂತ ಟೀಂ ಇಂಡಿಯಾ ಎರಡನೇ ಟಿ20 ಪಂದ್ಯದಲ್ಲಿ ಕಳಪೆಯಾದಂತಹ ಪ್ರದರ್ಶನ ತೋರಿದೆ. ಅದರಲ್ಲೂ ಕೋಚ್ ಗೌತಮ್ ಗಂಭೀರ್ ಪದೇ ಪದೇ ಟೀಂ ಇಂಡಿಯಾದಲ್ಲಿ ಮಾಡುತ್ತಿರುವಂತಹ ಬದಲಾವಣೆಯನ್ನು ನೋಡಿ ಟೀಂ ಇಂಡಿಯಾದ ಅಭಿಮಾನಿಗಳು ನಿಜಕ್ಕೂ ಕೂಡ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಗೌತಮ್ ಗಂಭೀರ್ ಒಂದೊಂದು ಮ್ಯಾಚ್ ನಲ್ಲಿ ಒಬ್ಬೊಬ್ಬ ಬ್ಯಾಟ್ಸ್ಮನ್ ನ ಒಂದೊಂದು ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಕಳಿಸುತ್ತಾರೆ. ಟೀಂ ಇಂಡಿಯಾದಲ್ಲಿ ಆರಂಭಿಕ ಆಟಗಾರರಿಗೆ ಬಿಟ್ಟರೆ ಉಳಿದ ಬ್ಯಾಟ್ಸ್ಮನ್ ಗಳಿಗೆ ಫಿಕ್ಸ್ಡ್ ಪೊಸಿಷನ್ ಅನ್ನುವುದೇ ಇಲ್ಲ. ಒಂದು ಪಂದ್ಯದಲ್ಲಿ ತಿಲಕ್ ವರ್ಮಾ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದರೆ ಮತ್ತೊಂದು ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ಬರುತ್ತಾರೆ. ಹಾಗೆ ಸೂರ್ಯಕುಮಾರ್ ಯಾದವ್ ಕೂಡ ಕೆಲವೊಮ್ಮೆ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದರೆ ಶಿವಮ್ ದುಬೆ ಕೂಡ 3ನೇ ಕ್ರಮಾಂಕದಲ್ಲಿ ಕೆಲವೊಮ್ಮೆ ಬ್ಯಾಟಿಂಗ್ ಮಾಡಲು ಬರುತ್ತಾರೆ. ಪದೇ ಪದೇ ತಂಡದ ಬ್ಯಾಟಿಂಗ್ ಆರ್ಡರ್ನಲ್ಲಿ ಗಂಭೀರ್ ಬದಲಾವಣೆಯನ್ನು ಮಾಡುತ್ತಿರುವುದು ತಂಡದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಎಂಬ ಮಾತುಗಳು ಕೇಳಿ ಬರ್ತಿವೆ. ಎರಡನೇ ಟಿ20 ಪಂದ್ಯದಲ್ಲಿ ತಿಲಕ್ ವರ್ಮಾ ಏನಾದರೂ ಅಕ್ಷರ್ ಪಟೇಲ್ ಬದಲಾಗಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದರೆ ಆಗ ತಂಡಕ್ಕೆ ಗೆಲ್ಲುವ ಉತ್ತಮ ಅವಕಾಶ ಉಳಿತಿತ್ತು. ಆದರೆ ತಿಲಕ್ ವರ್ಮಾ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ್ದು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಆದರೆ ತಿಲಕ್ ವರ್ಮಾ ಈ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತಂಡದ ಗೆಲುವಿಗೆ ಕಾರಣವಾಗಲಿಲ್ಲ. ಒಂದು ವೇಳೆ ತಿಲಕ್ ವರ್ಮಾ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದಿದ್ದರೆ ಆಗ ಪಂದ್ಯದ ಗತಿಯೇ ಬದಲಾಗಿ ಹೋಗುವ ಸಾಧ್ಯತೆ ಇತ್ತು. ಇನ್ನು ಸೌತ್ ಆಫ್ರಿಕಾ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಶುಭ್ಮನ್ ಗಿಲ್ ಕಳಪೆ ಪ್ರದರ್ಶನವನ್ನು ತೋರುತ್ತಿರುವುದು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳನ್ನ ರುಚಿಗೆ ಎಬ್ಬಿಸಿದೆ. ಇವರಿಬ್ಬರನ್ನ ಮುಂದಿನ ಪಂದ್ಯದಲ್ಲಿ ತಂಡದಿಂದ ಕೈಬಿಡಬೇಕೆಂಬ ಆಗ್ರಹಗಳು ಕೂಡ ಕೇಳಿ ಬರುತ್ತಿವೆ. ಸೌತ್ ಆಫ್ರಿಕಾದ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲರಾಗುತ್ತಿರುವಂತಹ ಶುಭ್ಮನ್ ಗಿಲ್, ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ಬದಲಾಗಿ ರಿಂಕು ಸಿಂಗ್, ಋತುರಾಜ್ ಗಾಯಕ್ವಾಡ್ ಮತ್ತು ವಾಷಿಂಗ್ಟನ್ ಸುಂದರ್ ಏನಾದರೂ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಗೆಲುವಿಗೆ ಬಂದರೆ ಆಗ ಸೌತ್ ಆಫ್ರಿಕಾದ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯನ್ನ ಟೀಮ್ ಇಂಡಿಯಾ ಗೆಲ್ಲಬಹುದೆಂಬ ಅಭಿಪ್ರಾಯಗಳು ಇದೀಗ ಟೀಮ್ ಇಂಡಿಯಾದ ಅಭಿಮಾನಿಗಳಿಂದ ಕೇಳಿ ಬರ್ತಿದೆ. ಇನ್ನು ಎರಡನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ತೋರಿದಂತಹ ಒಂದು ಕಳಪೆ ಪ್ರದರ್ಶನದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಟೀಮ್ ಇಂಡಿಯಾದ ಮಾಜಿ ನಾಯಕ ರೋಹಿತ್ ಶರ್ಮಾ, ಸೌತ್ ಆಫ್ರಿಕಾ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯನ್ನ ಟೀಮ್ ಇಂಡಿಯಾ ತುಂಬಾನೇ ಗಂಭೀರವಾಗಿ ಪರಿಗಣಿಸಬೇಕು. ಸೌತ್ ಆಫ್ರಿಕಾ ಎದುರಿನ ಟಿ20 ಸರಣಿಯಲ್ಲಿ ಟೀಮ್ ಇಂಡಿಯಾ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುವುದರ ಮೂಲಕ ಮುಂಬರುವ ಟಿ20 ವರ್ಲ್ಡ್ ಕಪ್ಗೆ ಟೀಮ್ ಇಂಡಿಯಾ ರೆಡಿಯಾಗಬೇಕು. ಸೌತ್ ಆಫ್ರಿಕಾ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯಲ್ಲಿ ನಾವು ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಉತ್ತಮ ತಯಾರಿಯಲ್ಲಿ ಟಿ20 ವರ್ಲ್ಡ್ ಕಪ್ಗೆ ಹೋದಾಗ ನಾವು ನಮ್ಮ ಚಾಂಪಿಯನ್ ಪಟ್ಟವನ್ನು ಡಿಫೆಂಡ್ ಮಾಡಿಕೊಳ್ಳಬಹುದು. ತಂಡದ ಬ್ಯಾಟಿಂಗ್ ಆರ್ಡರ್ ನಲ್ಲಿ ಪದೇ ಪದೇ ಬದಲಾವಣೆಯನ್ನು ಮಾಡುವುದನ್ನ ನಿಲ್ಲಿಸಬೇಕು. ಎಲ್ಲಾ ಬ್ಯಾಟ್ಸ್ಮನ್ಗಳಿಗೂ ಕೂಡ ಒಂದು ಫಿಕ್ಸ್ಡ್ ಪೊಸಿಷನ್ ಇದ್ದರೆ ಆಗ ಆ ಬ್ಯಾಟ್ಸ್ಮನ್ಗಳು ತಮ್ಮ ಪ್ರದರ್ಶನದ ಬಗ್ಗೆ ಇನ್ನಷ್ಟು ಗಮನವನ್ನು ಹರಿಸಬೇಕು. ಹೀಗಾಗಿ ಪದೇ ಪದೇ ಬ್ಯಾಟಿಂಗ್ ಆರ್ಡರ್ ನಲ್ಲಿ ಬದಲಾವಣೆಯನ್ನ ತರುವುದನ್ನ ಗೌತಮ್ ಗಂಭೀರ್ ಬಿಟ್ಟು ಹಾಕಬೇಕು. ಇನ್ನು ಕಳಪೆ ಫಾರ್ಮ್ ನಲ್ಲಿರುವಂತಹ ಶುಭ್ಮನ್ ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಬಹುಬೇಗನೆ ತಮ್ಮ ಫಾರ್ಮ್ಗೆ ಮರಳಬೇಕು. ಒಂದು ವೇಳೆ ಇವರು ಹೀಗೆ ಕಳಪೆ ಪ್ರದರ್ಶನವನ್ನು ಮುಂದುವರಿಸಿದಾಗ ಇವರಿಬ್ಬರು ತಂಡದಿಂದ ಹೊರ ಹೋದರೂ ಹೋಗಬಹುದು ಎಂಬ ತಮ್ಮ ಅನಿಸಿಕೆಯನ್ನ ರೋಹಿತ್ ಶರ್ಮಾ ಹೊರಹಾಕಿದ್ದಾರೆ.